ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ನಲ್ಲಿ ಹೆಚ್ಚು ಮಾತನಾಡಿ ಟ್ರೋಲ್ ಆಗಿದ್ರೂ ಕೂಡ ಜನಪ್ರಿಯರಾಗಿರುವಂತಹ ಕೆಡವಂಶೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ಸಂಪರ್ಕ ಟಿವಿ ಸರ್. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಸರ್. ಸರ್ ಬಿಗ್ ಬಾಸ್ ಇಂದ ಬಂದ್ಮೇಲೆ ಹೇಗಿದೆ? ಬಿಗ್ ಬಾಸ್ ಇಂದ ಬಂದ್ಮೇಲಂತೂ ರೆಕಗ್ನೈಸೇಷನ್ ವಿಷಯದಲ್ಲಂತೂ 100ಗೆ 1000%. ಯಾಕಂದ್ರೆ ಆ ಲೆಕ್ಕಕ್ಕೆ ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀರಾ. ಆಚೆ ಬಂದ್ಮೇಲೆ ಅಷ್ಟು ನನ್ಗೆ ರೆಕಗ್ನೈಸೇಷನ್ ಸಿಕ್ತು. ಅಂದ್ರೆ ಇದಕ್ಕಿಂತ ಮುಂಚೆ ನಾನು ಒಂದು 125 ದೇಶ 5,000 ನ್ಯೂಸ್ ಚಾನಲ್ ಬಂದಿದ್ರು ನಾನು ನಂದೇ ಆದ ಒಂದು ಫಂಕ್ಷನ್ ಹೋದ್ರೆ ಮಾತ್ರ ಗುರ್ತಿಡಿಯೋರು. ಅಂದ್ರೆ ಪಬ್ಲಿಕ್ ಅಲ್ಲಿ ಎಲ್ಲಾರು ನಾನು ಸುಮ್ನೆ ಓಡಾಡ್ತಾ ಇದ್ರೆ ಯಾರು ಕಂಡು ಹಿಡಿತಾ ಇರ್ಲಿಲ್ಲ. ಆದ್ರೆ ಬಿಗ್ ಬಾಸ್ ವೇದಿಕೆ ಎಷ್ಟು ದೊಡ್ಡದು ಅಂದ್ರೆ ಒಂದೊಂದು ಶಾಂಪು ತರಕ್ಕೂ ಹೋಗಕ್ ಆಗ್ತಾ ಇಲ್ಲ ನನ್ಗೆ. ಒಂದ್ ಕೋಳಿ ಅಂಗಡಿಗೆ ಹೋಗಕ್ ಆಗ್ತಾ ಇಲ್ಲ, ಒಂದ್ ಮಟನ್ ಅಂಗಡಿಗೆ ಹೋಗಕ್ ಆಗ್ತಾ ಇಲ್ಲ. ಕಾರಲ್ಲೇನೆ ಫೋನ್ ಹೊಡೆದ್ಬಿಟ್ಟು ಸರ್ಕಾರಿ ಕಳಿಸ್ಬಿಡಿ ಅನ್ಬೇಕು. ಆ ಲೆಕ್ಕಕ್ಕೆ ಅಂದ್ರೆ ಹಿಡಿದ್ರೆ ಜನ ಮುತ್ಕೊಳ್ಳೋ ತರ ಆ ಲೆಕ್ಕಕ್ಕೆ ಪಬ್ಲಿಸಿಟಿ ಸಿಕ್ತು. ಅದಕ್ಕೆ ಬಿಗ್ ಬಾಸೇ ಒಂದು ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ನಿಮ್ಗೆ ಕೆಡಬಂ ಸತೀಶ್ ಅಂತ ಹಿಂಗ್ ಹೆಸರು ಬಂತು ಅಂತ ಕ್ಯೂರಿಯಾಸಿಟಿ ನಮಗೆ. ಅಲ್ಲ, ನಂದು ಕೆನೆಲ್ ನೇಮು ಕ್ಯಾಡಬಾಮ್ಸ್ ಕೆನೆಲ್ ಅಂತ. ಅದು ನಾನು 1989 ಅಲ್ಲೇ ನಾನು ಕ್ಯಾಡಬಾಮ್ಸ್ ಕೆನೆಲ್ ನ ರಿಜಿಸ್ಟರ್ ಮಾಡಿದೆ. ಅದಕ್ಕಿಂತ ಮುಂಚೆ ಬ್ರೀಡಿಂಗ್ ಮಾಡ್ತಾ ಇದ್ದೆ. ಆದ್ರೆ ನಂದೇ ಆದ ಒಂದು ಸಂಸ್ಥೆ ಇರ್ಬೇಕು ಅಂದ್ಬಿಟ್ಟು, ಒಂದು ಬ್ರ್ಯಾಂಡ್ ಇರ್ಬೇಕು ಅಂತ ನಾನು 1989 ಅಲ್ಲೇ ಪ್ರಿಫಿಕ್ಸ್ ಅಫಿಕ್ಸ್ ಅಂತ ಕೆನೆಲ್ ಕ್ಲಬ್ ಆಫ್ ಇಂಡಿಯಾ ಚೆನ್ನೈಯಲ್ಲಿ ರಿಜಿಸ್ಟರ್ ಮಾಡಿಸಿದೆ. ಅವಾಗಿಂದ ಏನಾಯ್ತು, ಕ್ಯಾಡಬಾಮ್ಸ್ ಸತೀಶ್ ಅಂತ ಕರೆಯೋರು, ಇಲ್ಲ ಸತೀಶ್ ಕ್ಯಾಡಬಾಮ್ಸ್ ಅಂತ ಕರೆಯೋರು. ಇವಾಗ ಏನಾಗೋಗಿದೆ, ಜನಗಳು ಅದು ವಂಶದ ನೇಮ್ ಏನೋ, ಇವನು ಗೌಡನೇ ಅಲ್ಲ ಅಂದ್ರೆ ನನ್ ಗೌಡ್ರು, ಗಂಗಡಕಾರರು, ನಾಗಮಂಗಲ ಗೌಡ್ರು. ಆದ್ರೆ ಅದ್ರಲ್ಲಿ ಹೆಸರು ಇರೋದು ಒಳ್ಳೆ ಕ್ರಿಶ್ಚಿಯನ್ ಹೆಸರು ತರ ಕಾಣುತ್ತೆ, ಕ್ಯಾಡಬಾಮ್ಸ್ ಅಂತ. ಅದಕ್ಕೆ ಅವರೆಲ್ಲ ಅನ್ಕೊಂಡಿದ್ದಾರೆ ಇವನು ಎಲ್ಲೋ ಬೇರೆಯವನು, ಎಲ್ಲಿಂದ ಬಂದಿದ್ದಾನೆ ಆ ತರ ಅನ್ಕೊಳ್ತಾರೆ. ಅದು ನನ್ನ ಕಂಪ್ನಿ ನೇಮ್ ಏನಾಗಿದೆ, ನನ್ನ ವಂಶದ ನೇಮ್ ತರ ಆಗೋಗಿದೆ. ಈಗ ಅದು ನನ್ನ ಮಗನ್ಗೂ ಹಂಗೆ ಕಂಟಿನ್ಯೂ ಆಗ್ತಿದೆ, ಹರ್ಷ ಕ್ಯಾಡಬಾಮ್ಸ್ ಅಂತ. ಅದರಿಂದ ನಾವಿಬ್ರು ಕೋರ್ಟ್ ಅಲ್ಲಿ ಹೆಸರನ್ನೇ ಬದಲಾಯಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ಸತೀಶ್ ಕ್ಯಾಡಬಾಮ್ಸ್, ಹರ್ಷ ಕ್ಯಾಡಬಾಮ್ಸ್ ಅಂತ ಬದಲಾಯಿಸ್ಕೊಳ್ಳೋಣ ಅಂತ ಇದ್ವಿ. ಸರ್ ನಮ್ಗೆ ಬಿಗ್ ಬಾಸ್ ಇಂದ ಕರೆ ಬಂದಾಗ ಹೇಗ್ ಅನ್ನಿಸ್ತು, ಮತ್ತೆ ಯಾವಾಗ ನಿಮ್ಗೆ ಅಪ್ರೋಚ್ ಮಾಡಿದ್ರು ಬಿಗ್ ಬಾಸ್ ಇಂದ ನಿಮ್ಗೆ? ನನಗೆ 8 ಇಯರ್ಸ್ ಇಂದ ಇಂಟ್ರೆಸ್ಟ್ ಇತ್ತು. ಅಂದ್ರೆ 8 ಇಯರ್ಸ್ ಇಂದ ಒಂದೊಂದು ಡಾಗ್ ತಂದಾಗ್ಲೂ ತುಂಬಾ ನ್ಯೂಸ್ ಅಲ್ಲಿ ನಾನು ಬರ್ತಾ ಇದ್ದೆ. ಅವಾಗ ಏನಂದ್ರೆ ಎಲ್ಲಾರು ಏನ್ ಅನ್ಕೊಳ್ತಾ ಇದ್ರು, ಈ ಇಯರ್ ಇವ್ನು ಗ್ಯಾರಂಟಿ ಹೋಗ್ತಾನೆ ಅಂತ. ನನಗ್ ಬಂದು ಈ ಸಲ ಕರ್ದೆ ಕರೀತಾರ ನೋಡು ಅಂತ. ಆದ್ರೆ 8 ವರ್ಷದಿಂದ ಕಾಯ್ತಾ ಇದ್ದೆ. ಅಂದ್ರೆ ಅದಕ್ಕೆ ಹೆಂಗ್ ಅಪ್ಲೈ ಮಾಡ್ಬೇಕಾ, ನಾವೇ ಅಪ್ರೋಚ್ ಮಾಡ್ಬೇಕಾ, ಇಲ್ಲ ಆಡಿಷನ್ ಇರುತ್ತಾ, ಅವೆಲ್ಲ ಏನು ಗೊತ್ತಿರ್ಲಿಲ್ಲ. ಅಂದ್ರೆ ಆತರ ಏನು ಇಲ್ವೂ ಇಲ್ಲ. ಅದು ಏನಂದ್ರೆ ಅವ್ರು ಎಷ್ಟು ಫೇಮಸ್ ಆಗ್ತಾರೆ ಅವಾಗ ಅವ್ರದ್ದು ಟ್ರೋಲ್ ಆಗಿರುತ್ತೆ, ಫುಲ್ ಎಲ್ಲ ಅವ್ರದ್ದು ಹೆಸರು ಓಡ್ತಾ ಇರುತ್ತೆ. ಆ ತರ ಆ ವರ್ಷದಲ್ಲಿ ಯಾರ್ದಾಗಿರುತ್ತೆ ಅವ್ರನ್ನೇ ಹಿಡಿದು ಅವರೇ ಕರೆಯೋದು, ಅವರೇ ಸೆಲೆಕ್ಟ್ ಮಾಡೋದು. ನನಗ್ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು 3 ತಿಂಗಳು ಮುಂಚೆನೆ. ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ 3 ತಿಂಗಳು ಮುಂಚೆ ಮೆಸೇಜ್ ಮಾಡಿದ್ರು. ನಾನು ಅದನ್ನ ಒಂದು 20 ಡೇಸ್ ನೋಡು ಇಲ್ಲ, ರಿಪ್ಲೈ ಇಲ್ಲ. ಏನಕ್ಕಂದ್ರೆ ಕಾರಣ ನಂಗೆ ಇಂಗ್ಲಿಷ್ ಬರಲ್ಲ, ಅದರಿಂದ ಬೇರೆಯವ್ರ ಮೆಸೇಜ್ ನೋಡಲ್ಲ, ಅದನ್ನು ನೋಡಿಲ್ಲ. ಆತರ ಅದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಅದಾದ್ಮೇಲೆ 20 ಡೇಸ್ ಆದ್ಮೇಲೆ ಯಾರಿಂದನೋ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ಮೇಲೆ ಏನ್ರಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಿಲ್ಲ ಅಂತಾರೆ. ಯಾರಪ್ಪ, ನನ್ಗೆ ರೋಪ ಆಗ್ತಾವ್ರೆ ಅಂತ ನಾನು. ಆಮೇಲೆ ಹಿಂಗೆ ಈ ತರ ಚಾನಲ್ ಇಂದ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಒಂದ್ ಕಡೆ ಕರೀತಾರೆ, ಅಲ್ಲಿ ಹೋಗ್ತೀನಿ, ಅಲ್ಲೆಲ್ಲ ಇಂಟರ್ವ್ಯೂ ತರ ಮಾಡ್ತಾರೆ. ಓ ಸೂಪರ್ ಡೂಪರ್ ಅಂತ ಫಸ್ಟ್ ಕರೆದಿದ್ದೆ ನನ್ನಂತೆ. ಅಂದ್ರೆ 100 ಜನಕ್ಕೆ ಅವರು ಚೆಕಿಂಗ್ 1 2 3 ಮಾಡ್ತಾರೆ, ಅಂದ್ರೆ ಇಂಟರ್ವ್ಯೂ ತರ ಮಾಡ್ತಾರೆ. ಅದ್ರಲ್ಲಿ ಫಸ್ಟ್ ಇಂಟರ್ವ್ಯೂ ನಾನೇ ಅಂತೆ. ಅಂದ್ರೆ ಫಸ್ಟ್ ಕರ್ಸಿ ನನ್ನ ಮಾತಾಡಿದ್ ಫಸ್ಟ್ ನಾನೇ ಅಂತೆ. ಆಮೇಲೆ ಅಗ್ರಿಮೆಂಟ್ ಹೋಲ್ಡರು ನಾನೇ ಫಸ್ಟ್. ನಂದು VT ಶೂಟು ನಂದೆ, ಹೈಯೆಸ್ಟ್ ಪೇಮೆಂಟು ನಂದೆ. ಅಂದ್ರೆ ಫಸ್ಟ್ ಸೆಲೆಕ್ಷನ್ ನಂದೆ. ಅವ್ರು ಹೆಂಗೆ ಹೆಸರಿಕ್ಕಿದ್ರು ಅಂದ್ರೆ ನನ್ನ ಹಾಲಿವುಡ್ ಸ್ಟಾರ್ ಅಂತ. ಅಂದ್ರೆ ಬರ್ತಿದಂಗೆ ನೋಡಿ ಸರ್ ಹಾಲಿವುಡ್ ಸ್ಟಾರ್ ತರ ಅಂತ. ಅಂದ್ರೆ ಲೆಕ್ಕಕ್ಕಿದೀನಿ ತರ. ಅವ್ರಿಗೆ ಏನೋ ಒಂದು ಖುಷಿ ಆಗೋಯ್ತು. ಒಂದೇ ಸಲಿಗೆ ಕನ್ಫರ್ಮೇಶನ್ ಮಾಡ್ಬಿಟ್ರು. ನಾನು ಅವಾಗಿಂದನೇ ಶಾಪಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಅವ್ರು ಫೋನ್ ಮಾಡಿದಾಗೆಲ್ಲ ಏನ್ ಮಾಡ್ತಿದೀನಿ ಅಂದ್ರೆ, ಸರ್ ಡೆಲ್ಲಿ ಇದೀನಿ, ಶಾಪಿಂಗ್ ಮಾಡ್ತಾ ಇದೀನಿ, ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ರೆ, ಏನಪ್ಪ ಇನ್ನು ನಾವು ಕನ್ಫರ್ಮೇಶನ್ ಹೇಳಿಲ್ಲ ಅಂದ್ರೆ ನೀವ್ ಮಾತಾಡೋದ್ರಲ್ಲೇ ನನಗೆ ಕನ್ಫರ್ಮೇಶನ್ ಆಗ್ಬಿಟ್ಟಿದೆ ಸರ್. ಲಾಸ್ ಆದ್ರೂ ಪರವಾಗಿಲ್ಲ, ತಗೊಳ್ಳಿಲ್ಲ ಅಂದ್ರೆ ನನಗೆ ಹೋಪ್ಸ್ ಇದೆ, ಅದರಿಂದ ನಾನು ತಗೊಳ್ತಾ ಇದೀನಿ ಅಂತ. ಅವಾಗಿಂದನೇ ಶಾಪಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಿಂದಿನ ದಿವಸ ರಾತ್ರಿನೂ ಶಾಪಿಂಗ್ ಮಾಡಿದೀನಿ ಸರ್. ಅಲ್ಲಿಗೆ ಹೋಗಕ್ಕಿಂತ ಮುಂಚೆನೂ ಶಾಪಿಂಗ್. ಸರ್ ನೀವ್ ಮಾತಾಡ್ತಾ ಹೇಳಿದ್ರಿ ಫೇಮಸ್ ಆದ್ರೆ ಕರೀತಾರೆ ಬಿಗ್ ಬಾಸ್ಗೆ ಅಂತ. ಹೌದು, ನೀವು ಹೇಳ್ರಿ 8 ವರ್ಷದಿಂದ ಟ್ರೈ ಮಾಡ್ತಾ ಇದ್ರಿ. ಹೌದು. ಬಿಗ್ ಬಾಸ್ ಹೋಗಕ್ಕೆ ಅಂದ್ರೆ ನೀವು ಫೇಮಸ್ ಆಗ್ಬಿಟ್ರ ಅಂತ? ಇಲ್ಲ, ನಾನು ಫೇಮಸ್ ಆದ್ರೆ ಕರೀತಾರೆ ಅಂತ ತಪ್ಪರ್ಥ ಮಾಡ್ಕೊಂಡಿದ್ದೆ. ಆದ್ರೆ ಅದು ಟ್ರೋಲ್ ಆಗಿ ಕೆಡ್ದಾಗ ಫೇಮಸ್ ಆದ್ರೆ ಕರೀತಾರೆ ಅನ್ನೋದು ಆಮೇಲೆ ಗೊತ್ತಾಯ್ತು. ಯಾಕಂದ್ರೆ ನನಗೆ ಇಡಿ ರೈಡ್ ಆಯ್ತು. ಆಮೇಲೆ ಒಂದು ಕಿತ್ತೋಗಿರೋ ಚಾನಲ್ ಅವರು ಕೆಡ್ದಾಗ ಮಾತಾಡ್ತಾರೆ ನನ್ನ ಬಗ್ಗೆ. ಅವಾಗ ಇದರಿಂದ ನನ್ನ ಕರೀತಾರೆ. ಅಂದ್ರೆ ಒಳ್ಳೇದ್ ಬಂದಾಗ ಕರೀಲಿಲ್ಲ. ಆದ್ರೆ ನನ್ ತಾಟ ಅದು, ಆಮೇಲೆ ಅವ್ರ ತಾಟ ಅಲ್ಲ. ನಾನ್ ಅನ್ಕೊಂಡಿದ್ದೆ, ಯಾಕಂದ್ರೆ ಒಳ್ಳೇದ್ ನಾನ್ ಮಾಡಿ ಅಷ್ಟು ಫೇಮಸ್ ಆದಾಗ ಕರೀಲಿಲ್ಲ. ಯಾವ್ದು ಬ್ಯಾಡ್ ಆಗಿ ನೆಗೆಟಿವ್ ಆಗಿ ಬಂತು ನನ್ ಬಗ್ಗೆ, ಅಂದ್ರೆ ಇಡಿ ರೈಡ್ ಆಯ್ತು, ಆಮೇಲೆ ಇನ್ನೊಂದ್ ಏನ್ ಹೇಳಿದ್ನಲ್ಲ ಅದಾಯ್ತು, ಆಗ ಕರೆದ್ರಲ್ಲ, ಅದಕ್ಕೆ ನಾನು ಸಿಂಕ್ ಮಾಡ್ಕೊಂಡೆ. ಓ ಇಲ್ಲಿ ಒಳ್ಳೇದಿದ್ರೆ ಕರೆಯಲ್ಲ, ಕೆಟ್ಟದಿದ್ರೆ ಕರೀತಾರೆ ಅಂತ ನಾನ್ ಅನ್ಕೊಂಡೆ.
ಬಿಗ್ ಬಾಸ್ ಶೋ ನೋಡ್ತಾ ಇದ್ದೀರಾ? ಖಂಡಿತ ದಿನ ಬೇಗ ಓಡೋಗ್ ಕೊಡ್ತೀನಿ. ಯಾಕೆ ನಾನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಹಾ, ಮೊನ್ನೆ ಸುದೀಪ್ ಅವರು ಹೌದು. ಫಸ್ಟ್ ಅಗ್ರಿಮೆಂಟ್ ಬಂದು ಗಿಲ್ಲಿ ಅಂತಾನೆ ಮಾಡಿದ್ರು. ಅಲ್ಲಲ್ಲ. ಒಂದ್ ವರ್ಷದ ಮುಂಚೆನೆ ಮಾಡ್ಕೊಂಡಿದೀವಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಹೌದು, ಫಸ್ಟ್ ಅಗ್ರಿಮೆಂಟ್ ನನ್ನ ಹತ್ರನೇ ಫಸ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಹೇಳಿರೋದು ಅವ್ರು ಕರ್ಸಿದವ್ರು ಬಂದು ನಂದೇ ಫಸ್ಟ್ ಅಗ್ರಿಮೆಂಟ್ ಮಾತಾಡೋದು ಅಂತ. ಅವರಿಗೆ ಬಂದು ಕಮಿಟ್ ಆಗಿರೋದು, ಮಾತುಕತೆಯಲ್ಲಿ ಕಮಿಟ್ ಆಗಿರೋದು. Okay. ನನಗೆ ಫಸ್ಟ್ ಅಗ್ರಿಮೆಂಟ್, ಫಸ್ಟ್ ಇಂಟರ್ವ್ಯೂ Okay. ಅಂದ್ರೆ ಈಗ ಮಾತಾಡಿ ಬಿಟ್ಬಿಡೋದೇ ಒಂದು ಲೆಕ್ಕ. Okay. ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಈ ಸೀಸನ್ಗೆ, ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ಅವಾಗ ಸ್ಟಾರ್ಟ್ ಮಾಡ್ಬಿಟ್ಟು ನನಗೆ ಕರೀತಾರಲ್ಲ, ಅದು ಫಸ್ಟ್ ನನಗೆ ಅಂತ ಅವರೇ ನನಗೆ ಹೇಳಿದ್ದಾರೆ. Okay. ಆದ್ರೆ ಸುದೀಪ್ ಸರ್ ಅವ್ರಿಗೆ ಅಂತ ಇವಾಗ ಮೊನ್ನೆ ಹೇಳಿದ ಅದನ್ನು ನೋಡಿದೀನಿ. Okay, okay. ಯಾಕಂದ್ರೆ ಜನ ಕನ್ಫ್ಯೂಸ್ ಆಗ್ಬಾರ್ದು. ಅಲ್ಲ, ಸುದೀಶ್ ಅವ್ರು 100% ಅಂತ ಹೇಳ್ತಾ ಇಲ್ಲ ಇದ್ದಾರೆ, ನಂದೇ ಸುದೀಪ್ ಇಲ್ಲ ಅಂತ ಇಲ್ಲ ಹೇಳ್ತಾ ಇಲ್ಲ ಇದ್ದಾರೆ, ಅವೆಲ್ಲ ಏನಿಲ್ಲ. confuse ಅವ್ರೆ ಆಗ್ಬಿಟ್ರೆ. ನಂದೇ ಫಸ್ಟ್ ಅಂತ ನನಗೆ ಹೇಳಿದ್ದಾರೆ. ಅಂದ್ರೆ ಇವ್ರ ಬಾಯಿ ಮಾತಿಗೆ ಅವಾಗ್ಲೇ ಈ ಸಲ ಬರ್ತೀಯನೋ ಅಂತ ಏನಾದ್ರು ಮಾತಾಡ್ಕೊಂಡು ಕೇಳ್ಕೊಂಡಿರ್ಬೋದು. ಆದ್ರೆ ಅಗ್ರಿಮೆಂಟ್ ಆಗ್ಲಿ, ಪೇಮೆಂಟ್ ಆಗ್ಲಿ, ಈಗ ಪೇಮೆಂಟ್ ವಿಷಯಕ್ಕೂ ಬರ್ಲಿ, Okay. ಅವ್ರ ಅಕೌಂಟ್ಗೆ ಎಷ್ಟು ದುಡ್ಡು ಬರುತ್ತೆ, ನನ್ನ ಅಕೌಂಟ್ಗೆ ಎಷ್ಟು ದುಡ್ಡು ಬರುತ್ತೆ ನಾನು ತೋರಿಸ್ತೀನಿ. ಸರ್ ಹಾಗೆ ಶಾಪಿಂಗ್ ಅಂತ ಹೇಳಿದ್ರಿ. ಹೌದು. ನೀವ್ ಎಲ್ಲಾ ಕಡೆ ಹೇಳ್ತಿದ್ರಿ, ನಾನು 25 ಲಕ್ಷ ಶಾಪಿಂಗ್ ಮಾಡಿದೀನಿ, ಹೌದು. 2.5 ಲಕ್ಷ ಬೇಜಾರ್ ಹಾಕಿದೀನಿ, ನನ್ ಬಟ್ಟೆ ಕಾಸ್ಟ್ ಹೌದು. ಎಷ್ಟಿದೆ ಇಷ್ಟಿದೆ ಅಂತ. ಎಲ್ಲೋ ಒಂದ್ ಕಡೆ ತುಂಬಾ ಕಾಸ್ಟ್ಲಿ ಆಗ್ಬಿಟ್ರಿ ನೀವು ಅಂತ. ಅಷ್ಟೇ ನಾನು ರೆಗ್ಯುಲರ್ಗೂ ಹಂಗೆ, ಮನೆಗೂ ಹಂಗೆ ಹಾಕ್ತೀನಿ. ನಾನೇನ್ ಮಾಡೋಣ ಇವ್ರೆ. ನೀವ್ ಈ ಡೈನಿಂಗ್ ಟೇಬಲ್ 4.25 ಲಕ್ಷ. ಇದಕ್ಕೋಸ್ಕರನೇ ಒಂದು ಮೂವಿ ಶೂಟಿಂಗ್ ಆಗಿದೆ. ಓಕೆ ಓಕೆ ರಾಕ್ಲೈನ್ ವೆಂಕಟೇಶ್ ಅವ್ರ ಮಗಂದು ಮೂವಿ ಶೂಟ್ ಆಗಿದೆ. ಓಕೆ. ಇದು 4.25 ಲಕ್ಷ. ಅದು ಬೆನ್ಸ್ ಲೋಗೋ ಇದೆ. ಟೇಬಲ್ 4.5 ಲಕ್ಷ ಅಂತ ಹೇಳಿದ್ರಿ. ಹೌದು. ಎಲ್ಲಿಂದ ತರಿಸಿದ್ರಿ ಇದನ್ನ? ಇದು ಡಬಲ್ ರೋಡ್ ಇಂದ ತಗೊಂಡೇವ್ರಿ ಬೆಂಗಳೂರಲ್ಲಿ. ಅಂದ್ರೆ ಚೈನಾ ಇಂಪೋರ್ಟ್. ಓಕೆ. ಯಾಕೆ ಯಾವಾಗ್ಲೂ ನೀವು ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಕಾಸ್ಟ್ಲಿನೇ ಮಾತಾಡ್ತಾ ಎಲ್ಲಾ ವಸ್ತು, ನನ್ ಅದ್ ನೋಡಿ ಕಾಸ್ಟ್ಲಿ, ನನ್ ಬಟ್ಟೆ ನೋಡಿ ಕಾಸ್ಟ್ಲಿ. ಬಾಸ್ ವೇದಿಕೆಯಲ್ಲಿ ಹಾಕಿದ್ 2,80,000 ರೂಪಾಯಿ. ಅದು ಓಕೆ ಡಿಸೈನರ್ ವೇರ್. ಅದು ಇಂಡಿಯಾ ಒಳಗಡೆ ಒಬ್ಬರ ಹತ್ರ ಆ ಕ್ವಾಲಿಟಿ ತೋರಿಸ್ರಿ, ಅದಕ್ಕೂ 5 ಲಕ್ಷ ಚಾಲೆಂಜ್ ಮಾಡ್ತೀವಿ. ಆ ಕ್ವಾಲಿಟಿ ಅದು ಗಂಧ ಗೊತ್ತವ್ರಿಗೆ ಗೊತ್ತಾಗುತ್ತೆ. ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಮಿಕ್ಕಿದವ್ರ ಮುಂದೆ. ಅವ್ರು 200 ರೂಪಾಯಿ ಶರ್ಟ್ ಹಾಕೋರ್ ಮುಂದೆ ಅಷ್ಟ್ ಲಕ್ಷದ್ ಮಾತಾಡಿದ್ರೆ ಅವ್ರಿಗೆ ಅದ್ರದ್ದು ಒಂದು ದಾರದ ಯೋಗ್ಯತೆನೂ ಇರಲ್ಲ. ಅವ್ರು ಅದನ್ನ ಮಾತಾಡ್ತಾರೆ. ನನ್ಗೆ ಅವರಿಂದ ನನಗೆ ಬಿಗ್ ಬಾಸ್ ಗೆನೋ ಸೆಲೆಕ್ಟ್ ಆಗ್ಬಿಟ್ರಿ. ಬಿಗ್ Okay. ಬಾಸ್ ಗೆನೋ ಹೋದ್ರಿ ನೀವು. Okay. ಅಲ್ಲಿ ನೋಡಿದ ತಕ್ಷಣ ಮನೆ ನೋಡಿ ಏನ್ ಅನಿಸ್ತು ನಿಮ್ಗೆ ಅಂತ? ಮನೆ ನೋಡಿ ವಾವ್ ಅನಿಸ್ತು. ನನಗೆ ಫಸ್ಟ್ ದಿನ ಅಂತೂ ಫುಲ್ ಜೋಶ್ ಇದ್ದೆ, ಒಂದ್ ವಾರನೂ ಫುಲ್ ಜೋಶ್ ಇದ್ದೆ. ಆದ್ರೆ ನಾನ್ ಅನ್ಕೊಂಡಿದ್ ಬೇರೆ, ಅಲ್ಲಿ ಒಳಗಿರೋದ್ ಬೇರೆ. ಯಾಕಂದ್ರೆ ನಾನು ಒಳಗಡೆ ನೆಮ್ಮದಿಯಾಗಿ ಎಲ್ಲ ಊಟ ನಿದ್ದೆ ಎಲ್ಲ ಇರುತ್ತೆ. ಆಮೇಲೆ ಎಲ್ಲಾ ಇದು ಬರೀ ಜಗಳ ಆಡೋದು ಅದು ಬಿಟ್ರೆ ಇನ್ನೆಲ್ಲಾ ಚೆನ್ನಾಗಿರುತ್ತೆ ಅಂತ. Okay. ಆದ್ರೆ ಒಳಗಡೆ ಬಂದು ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ಇರಕ್ ಆಗಲ್ಲ ಅಂತ. ಕಾರಣ ಏನಂದ್ರೆ Okay. ಗುಂಪುಗಾರಿಕೆ ಮಾಡ್ತಾರೆ ಒಂದು, ಆಮೇಲೆ ಮಾತಾಡಕ್ ಬಿಡಲ್ಲ. ಅದನ್ನ ನಾವೇನಾದ್ರು ಮಾತಾಡಕ್ ಹೋದ್ರೆ ನಮ್ದು ಆಚೆ ಹೈಲೈಟ್ ಆಗುತ್ತೆ ಅಂತ ಇವರೆಲ್ಲ ಪ್ಲಾನ್ಡ್ ಆಗಿ ಟ್ರೈನ್ಡ್ ಆಗಿ ಬಂದಿದ್ದಾರೆ. ನಿತ್ಯ ಗಿಲ್ಲಿನೂ ಟ್ರೈನ್ಡ್ ಆಗಿ ಬಂದಿದ್ದಾರೆ. Okay. ಅವ್ರು ಏನಂದ್ರೆ ಇವಾಗ ನೀವು ಮಾತಾಡ್ತಾ ಇದ್ರೆ ಆಯ್ತು ಸುಮ್ನೆ ರೀ ಅಂದ್ರೆ ನೀವು ಮಾತಾಡ್ತೀರಾ, ಮುಂದಕ್ಕೆ ಸುಮ್ನೆ ಆಗ್ಬಿಡ್ತೀರಿ, ಏನ್ ಹಿಂಗ್ ಬೈತಾವನೆ ಅಂತ. Okay. ಆ ತರ ಎಲ್ಲಾರ್ನು ಹಂಗೆ ಮಾಡ್ತಾನೆ. Okay. ಅವಾಗ ಏನಾಗುತ್ತೆ, ನಮ್ಗೆ ಮೂಡ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಏನ್ ಮಾತಾಡಿದ್ರೆ ಹೋಲ್ಡ್ ಬಿಡ್ತಾನೆ ಅಂತ. ಅವಾಗ ಏನಾಗುತ್ತೆ, ನಮ್ಗೆ ಆಚೆ ತೋರಿಸ್ಬಿಡ್ತಾರೆ ಇವ್ನೇನ್ ಹಿಂಗೆಲ್ಲ ಮಾತಾಡ್ದ ಬೈಯದ್ನೆಲ್ಲ ತೋರಿಸ್ಬಿಡ್ತಾರೆ ಅಂತ. ನಮ್ಗೆ ಏನಾಗುತ್ತೆ, ಇನ್ಸಲ್ಟ್ ಆಗುತ್ತೆ. ಆ ತರ ತುಳಿತಾನೆ. ಅಂದ್ರೆ ಅವ್ನಿಗೆ ಟ್ರೈನ್ಡ್ ಆಗಿ ಬಂದ್ಬಿಟ್ಟಿದ್ದಾನೆ. ಅದರಿಂದ ಅವ್ನು ಎಲ್ಲಾ ವಿಷಯದಲ್ಲೂ ಗೆಲ್ತಾ ಇರೋದು. ಈಗ ವಿನ್ನರು ಅವನೇ ಆಗೋದು. Okay. ಆದ್ರೆ ವಿನ್ನರ್ ಅವ್ನು ಆಗ್ಬಾರ್ದು ಅನ್ನೋದು ನನ್ಗೆ ಇಷ್ಟ. ಯಾಕಂದ್ರೆ ನಂದು ಎಷ್ಟೆಷ್ಟು ಐಟಮ್ ಕಳ್ತನ ಮಾಡ್ಬಿಟ್ಟಿದ್ದಾರೆ. Okay. ಆ ಯಾರ್ ಇದರಿಂದ ಕಳ್ತನ ಮಾಡಿದ್ದಾರೆ? ಇಲ್ಲಿನೇ ಮಾಡಿದ್ದಾರೆ. Okay. ಇಲ್ಲಿನೇ ಮಾಡಿದ್ದಾರೆ. ಟ್ರ್ಯಾಕ್ ಪ್ಯಾಂಟು, ಟಿ ಶರ್ಟ್, ಎಷ್ಟೊಂದು ಐಟಮ್, ಅಂಡರ್ವೇರ್, ಕರ್ಚೀಫು, Okay. ಶಾಂಪೂ, ಏರ್ ಸಿರಮ್ ಎಲ್ಲ ಮಾಯ ಆಗ್ಬಿಟ್ಟಿದೆ. ಆದ್ರೆ ನೋಡಿದ್ರೆ ಅವ್ನು ನೋಡಕ್ಕೆ ಸಿಂಪಲ್ ಆಗಿದ್ರಲ್ಲ, ಈ ಇಲ್ಲಿ ಅದು ಅವ್ರು ನಿಮ್ಗೆ ಏನೂ ಇಲ್ಲ. ನಿಮ್ಗೆ ಇಷ್ಟ ತೋರಿಸ್ತಾರೆ. ಅವ್ರು ಏನಂದ್ರೆ ಕದ್ದಿರೋದ್ ಹಾಕೊಂಡ್ರೆ ಟಿವಿ ತೋರಿಸ್ಬಿಟ್ರೆ ನಂದು ಒಂದು ಗೊತ್ತಾಗ್ಬಿಡುತ್ತಲ್ಲ. Okay. ಇವಾಗ ಮೊನ್ನೆ ಬಂದು ರಘು ಎತ್ತಿ ಬಿಸಾಕ್ತಾರೆ. Okay, okay. ಇಷ್ಟ ಕಾಸ್ಟ್ಲಿದೆಲ್ಲ ಇಟ್ಕೊಂಡಿದ್ಯಾ, 7,000 8,000 ಅದೆಲ್ಲ 7,000 ನಿಮ್ದೇನಾ? 8,000 ಎಲ್ಲ ನಂದೆ. Okay. ಆದ್ರೆ ನಾನ್ ಇನ್ನೂ ನೋಡಿಲ್ಲ, ಟಿವಿ ನೋಡಿಲ್ಲ. ನಮ್ಮ ಅಮ್ಮ ಹೇಳ್ತಾ ಇದ್ರು ಎಲ್ಲ ಬಿಸಾಕಿದ್ರು, ಅಷ್ಟು ಇಟ್ಕೊಂಡು ಹಿಂಗೆ ಇದು. ಯಾಕಂದ್ರೆ ಹಾಕೊಂಡ್ರೆ ಆಚೆ ಗೊತ್ತಾಗ್ಬಿಡುತ್ತೆ. ಅವನೇನಂದ್ರೆ ಎಲ್ಲ ತುರ್ಕಿ ಇಟ್ಕೊಂಡಿದ್ದಾನೆ. ಅದನ್ನ ಯಾಕೆ ಯೂಸ್ ಮಾಡ್ತಾ ಇಲ್ಲ? ಇವಾಗ ಅಲ್ಲಿ ಇದೆ ಅಂದ್ಮೇಲೆ ಏನಕ್ಕೆ ಯೂಸ್ ಮಾಡ್ತಾ ಇಲ್ಲ ಅದೆಲ್ಲ ನಿಮ್ದೇನಾ ಅಂತ ಗೊತ್ತಿಲ್ಲ. ನೋಡ್ಬೇಕು. ಇವಾಗ ನಂದೇ ಅಂತ ಹೇಳಿದ್ರಲ್ಲ ನೀವು. ನೋಡ್ಬೇಕು ಮೇಡಮ್. ಇವಾಗ ನಾನ್ ನೋಡಿಲ್ಲ ಆ ಸೀಸನ್, ಆ ಡೇದು ನಾನ್ ನೋಡಿಲ್ಲ. ನಮ್ ತಾಯಿ ಹೇಳ್ತಾ ಇರೋದು. Okay. ಅಂದ್ರೆ ಎಲ್ಲ ಕಾಸ್ಟ್ಲಿ ಅಂತ ಮಾತಾಡ್ತಾ ಇದ್ರು. ರಘು ಎತ್ತಿ ಬಿಸಾಕಿದ್ರು. ಅದರಿಂದ ಅದನ್ನ ನೋಡ್ಬೇಕು ಅಂತ. ಅದನ್ನ ನಾನ್ ನೋಡಿದ್ಮೇಲೆ ಹೇಳ್ತೀನಿ, Okay. ಕನ್ಫರ್ಮ್ ಆಗಿ. ಯಾಕೆ ಆಟದಿಂದ ಹೊರಗಡೆ ಬಂದ್ಬಿಟ್ರಿ ಅಂತ? ನಾನು ಒಂದ್ ವಾರಕ್ಕೆ ಬರಕ್ಕೆ ತುಂಬಾ ಇಷ್ಟಪಟ್ಟಿದ್ದೆ. Okay. 2 ವಾರ ಎಕ್ಸ್ಟ್ರಾ ಆಗೋಯ್ತು. ತುಂಬಾ ಫೀಲಿಂಗ್ ಅಲ್ಲಿ ಇದ್ದೀನಿ. 3 ವಾರ ಇದ್ಬಿಟ್ನಲ್ಲ, ಒಂದ್ ವಾರಕ್ಕೆ ಬರ್ಬೇಕು. ನೀವೇ ಹೇಳ್ತಾ ಇದ್ದೀರಾ ಇವಾಗ ನಾನು ಒಂದ್ ವಾರಕ್ಕೆ ವಾಪಸ್ ಬರ್ಬೇಕಾಗಿತ್ತು ಅಂತ. ಹೌದು. ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಿ ನಾನು ತುಂಬಾ ಶಾಪಿಂಗ್ ಮಾಡ್ಕೊಂಡಿದ್ದೆ ಬಿಗ್ ಬಾಸ್ ಅಲ್ಲಿ ಆತರ. ಅದು ನನ್ ಶೋಕಿಗೆ ಮೇಡಮ್. ಅದು ಒಂದ್ ದಿವಸ ಒಂದ್ ವಾರದಲ್ಲಿ ಒಂದ್ ದಿವಸಕ್ಕೂ 100 ಶಾಪಿಂಗ್ ದಿನ ಶಾಪಿಂಗ್ ಮಾಡ್ಬೇಕಾಗಿತ್ತ ಮಾಡಿದ್ದೆ. ಅಂತ? ನನ್ನ ಇಷ್ಟ ಮೇಡಮ್. ಈಗ ಆಚೆ ಇಂಟರ್ವ್ಯೂ ದಿನ ಒಂದೊಂದು ಆಗ್ತಾ ಇದೀನಲ್ಲ Okay. ಮೇಡಮ್. ನಾನು ಬಿಗ್ ಬಾಸ್ ಹೋಗಕ್ಕಿಂತ 3 ದಿವಸ ಮುಂಚೆನೆ ಪವರ್ ಟಿವಿ ಚಾನಲ್ದು ಇಂಟರ್ವ್ಯೂ ಹೇಳಿದೀನಿ. Okay. ನಾನು ಸೋಲಕ್ಕೋಸ್ಕರ ಹೋಗ್ತಾ ಇದೀನಿ ಅಂತ.
ಎಲ್ಲಕ್ಕೋಸ್ಕರ ಅಲ್ಲ ಹ್ಮ್ ಹ್ಮ್. ಮೇಡಮ್. ಸೀಸನ್ 1 ಇಂದ 12 ವರ್ಗೂ ನನ್ನಷ್ಟು ಇಂಟರ್ವ್ಯೂ ಆಗಿದ್ದೇ ಇಲ್ಲ. 148 ಚಾನಲ್ ಇವತ್ತು, ಅಂದ್ರೆ ನಿಮ್ದು 146, ಇನ್ನಿಬ್ರು ಒಳಗೆ ನಿಮ್ ಮುಂದೆನೆ ಹೋಗಿದ್ದಾರೆ, ಕಾಯ್ತಾ ಇದಾರೆ. 148 ಚಾನಲ್, Okay. ಅದು ರೊಟೇಷನ್ ಆಗಿ 5,000 ಚಾನಲ್ ಆಗಿದೆ. Okay. ರೊಟೇಷನ್ ಅಂದ್ರೆ ನಿಮ್ದೆಲ್ಲ ಎತ್ಕೊಂಡು ಟ್ರೋಲರ್ಸ್ ಅವ್ರು ಇವರೆಲ್ಲ ಯೂಸ್ ಮಾಡ್ತಾರಲ್ಲ, ಟೋಟಲ್ ಆಗಿ Okay. ನಾನು ವರ್ಲ್ಡ್ ವೈಡ್ ಇಂಡಿಯಾ ಬಿಟ್ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೆ ನಂಬ್ತಾ ಇರ್ಲಿಲ್ಲ. Okay. ಅವ್ರಗಳಿಗೆ ಚಾಲೆಂಜ್ಗೋಸ್ಕರನೇ ಕರ್ನಾಟಕದಲ್ಲಿ 5,000 ಚಾನಲ್ ತೋರಿಸ್ತೀನಿ. ಇದು ನನ್ನ ಕೆಪಾಸಿಟಿ. ಅದೇ ಇಲ್ಲಿ ಆಚೆ ಬಂದ್ರು 13 ಇಂದ 18 ಚಾನಲ್ ಆಗಲ್ಲ. ಹ್ಮ್ ಹ್ಮ್. ಈಗ ನೀವೇ ಚಂದ್ರಪ್ರಭಾದ್ ಹುಡುಕಿ 18 ಚಾನಲ್ ಇಲ್ವಂತವ್ರಿಗೆ. Okay. ನಿನ್ಗೇನು ಇನ್ನು ಈಗ ಮೊನ್ನೆ ಬಂದು ಬಿಗ್ ಬಾಸ್ ಟೀಮ್ ಅವ್ರ ಗೃಹ ಪ್ರವೇಶ ಆಯ್ತು, ಹೋಗಿದ್ದೆ. Okay. ಅಲ್ಲಿ ಎಲ್ಲಾರು ಸೇರಿದ್ವಿ. Okay. ಬಿಗ್ ಬಾಸ್ ಮುಗಿದ್ರು ನಿಂದ್ ಮುಗಿತಾ ಇಲ್ವಲ್ಲಪ್ಪ ಅಂತಾರೆ. ಅಂದ್ರೆ ಇನ್ನೇನ್ ಫಿನಾಲೆ ಹತ್ರ ಬಂತು, ಫಿನಾಲೆ ಆಗ್ಬಿಟ್ರು ನಿಂದ್ ಮುಗಿತಾ ಇಲ್ವಲ್ಲ, ಇನ್ನೂ ಇಂಟ್ರ್ಯೂ ಕೊಡ್ತಾನೆ ಇದೆಯಾ ಅಂತ. ಆ ಲೆಕ್ಕಕ್ಕೆ ನನ್ಗೆ ದಿನ 20 ಚಾನಲ್ ಬರ್ತಾನೆ ಇದೆ. ಆದ್ರೆ ಈ ನಡುವೆ ಕಡಿಮೆ ನಾನ್ ಮಾಡ್ಕೊಂಡೆ, ಯಾಕಂದ್ರೆ ವಾಯ್ಸೇ ಹೊಟ್ಟೋಗ್ಬಿಟ್ಟಿದೆ ಮಾತಾಡಿ. ಒಂದು 3 ರಿಂದ 5 ಚಾನಲ್ ಅಷ್ಟೇ ಈ ನಡುವೆ ಅಷ್ಟೇ. ಆದ್ರೂ ಇನ್ನೂ ಸ್ಟಾಪ್ ಆಗಿಲ್ಲ. ಸರ್ ಈಗ ನೀವು ಮಾತಾಡ್ತಾ ಹೇಳ್ತಾ ಹೋದ್ರಿ ಅದೇ ನಾನು ಫೇಮಸ್ ಆಗ್ಬೇಕು ಅಂತ. ನೀವು ಎಷ್ಟೊಂದ್ ಕಡೆ ಹೇಳಿದೀರಾ ನಾಯಿಗಳನ್ನ ನಾನು ನಾಯಿಂದಾನೇ ಹೌದು. ಫೇಮಸ್ ಆಗಿರೋದು, ನಿಮ್ಗೆ ಅದು ಇಷ್ಟ. ಅಲ್ಲ, ಫೇಮಸ್ ಆಗ್ಬೇಕು ಅಂತ ಎಲ್ಲಿ ಹೇಳಿದೀನಿ? ಆಲ್ರೆಡಿ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್. ಆಮೇಲೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ, ನನ್ ಮುಂದೆ ಸೆಲೆಬ್ರಿಟಿಗಳು ಏನು ಇಲ್ಲ. ಆಯ್ತು, ಆತರ ಆಗಿದ್ರೆ ನಿಮ್ ಲೈಫ್ ಯಾವ ತರ ಟರ್ನ್ ತಗೊಂತಾ ಇತ್ತು? ಮೇಡಮ್, ಈಗ ನೀವು ಮಾತಾಡ್ತಾ ಇರೋದು ಕರ್ನಾಟಕದ್ದು ಬಿಗ್ ಬಾಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ರ. ನಾನು ವರ್ಲ್ಡ್ ಗೆ ಫೇಮಸ್ 8 ವರ್ಷದಿಂದಾನೆ. Okay. ನನ್ಗೆ ಇದು ಲೆಕ್ಕಕ್ಕಿಲ್ಲ. ಅಲ್ಲ, ವರ್ಲ್ಡ್ ಫೇಮಸ್ ಆಗಿಲ್ಲ ಅಂದಿದ್ರೆ ಆಗಿಲ್ಲ ಅಲ್ಲ ಮೇಡಮ್, ನಾನು ಚಿಕ್ಕವನಿಂದಾನೆ ವರ್ಲ್ಡ್ ನಂಬರ್ 1 ಆಗ್ಬೇಕು ಅಂತ. ಇವತ್ತು ಗೂಗಲ್ ಮಾಡಿ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ. Okay. ನಾನು ಡಾಗ್ ಬ್ರೀಡರೇ ಆಗ್ಬೇಕು ಅಂತ. ಮೂವಿ ಬಂದು ಅವರಾಗೋರೆ ಮೈ ಮೇಲ್ ಬಿದ್ದು ಬಂದು ನನ್ನ ತಗೊಂಡಿದ್ದು ಪರ್ಸನಾಲಿಟಿ ನೋಡಿ. ನಂಗೆ ಆಕ್ಟಿಂಗ್ ಬರ್ತಿರ್ಲಿಲ್ಲ, ಡ್ಯಾನ್ಸ್ ಬರ್ತಿರ್ಲಿಲ್ಲ. ಅವರಾಗೋರೆ ತಗೊಂಡ್ರು. 6 ತಿಂಗಳಿಗೆ 4 ಪಿಕ್ಚರ್ ಮಾಡಿದೆ. ಅಲ್ಲಿ ಯಾರ ಸೆಲೆಬ್ರಿಟಿ ಮಗ ಆಗಿ ಹುಟ್ಟಿದ್ರೆ ಮಾತ್ರ ಬೆಳೆಸ್ತಾರೆ ಅಂತ ಅನ್ನಿಸ್ಬಿಡ್ತು. Okay. ಅಲ್ಲಿ ಏನು ಇಲ್ಲ, ನಾನು ಅಲ್ಲಿ ಹೋದ್ರೆ ಇನ್ನು ಈ ಫೀಲ್ಡ್ ಬರ್ಬಾದ್ ಮಾಡ್ಕೊಂಡ್ಬಿಡ್ತೀನಿ, ನಾಯಿ ಫೀಲ್ಡ್ ಅಂದ್ಬಿಟ್ಟು Okay. ಅರ್ಥ ಮಾಡ್ಕೊಂಡು 6 ತಿಂಗಳಿಗೆ 4 ಪಿಕ್ಚರ್ಗೆ ಸವಾಸ ಬೇಡ ಅಂತ ಬಿಟ್ಬಿಟ್ಟೆ. ಇವಾಗ ಬಂದು ಡಾಗ್ ಅಲ್ಲಿ ವರ್ಲ್ಡ್ ಗೆ ನಂಬರ್ 1 ಇದೀನಿ. ಒಂದ್ ಫಂಕ್ಷನ್ ಹೋಗಿ 2.5 ಲಕ್ಷದಿಂದ 10 ಲಕ್ಷ ರೂಪಾಯಿ ತಗೊಳ್ಳಿ.